ಲೋಕಸಭೆ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಅದರಲ್ಲೂ ಬೆಳಗಾವಿ ಲೋಕಸಭೆ ಕ್ಷೇತ್ರವಂತೂ ತೀವ್ರ ಕುತೂಹಲ ಕೆರಳಿಸಿದ ಕ್ಷೇತ್ರವಾಗಿ ಗೋಚರಿಸ್ತಾ ಇದೆ. ಇಬ್ಬರು ಪ್ರಭಾವಿ ರಾಜಕೀಯ ನಾಯಕರುಗಳ ಪ್ರತಿಷ್ಠೆಯ ಕಣವಾಗಿ ಬೆಳಗಾವಿ ಲೋಕಸಭೆ ಮಾರ್ಪಟ್ಟಿದೆ. ಅದರಲ್ಲೂ ಬಿಜೆಪಿಗೆ ಜೆಡಿಎಸ್ನ ಬೆಂಬಲ ಸಿಕ್ಕಾಗಿನಿಂದ ಅಂತೂ ಬಿಜೆಪಿಗೆ ಆಣೆ ಬಲ ಬಂದಂತಾಗಿದೆ. ಎನ್ಡಿಎನ ಮೈತ್ರಿಕೂಟದ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಪರ ಬಿಜೆಪಿ ಹಾಗೂ ಜೆಡಿಎಸ್ ಕ್ಷೇತ್ರದ ತುಂಬಾ ಜಂಟಿ ಪ್ರಚಾರ ಕಾರ್ಯವನ್ನ ಆರಂಭಿಸಿದೆ. ಇದರ ನಡುವೆ ತೀವ್ರ ಕುತೂಹಲ ಕೆರಳಿಸಿದ್ದು ಬೈಲಹೊಂಗಲ ವಿಧಾನಸಭಾ ಮತಕ್ಷೇತ್ರ. ರಾಜಕೀಯವಾಗಿ ಬದ್ಧ ವೈರಿಗಳಾದ ಬಿಜೆಪಿಯ ವಿಶ್ವನಾಥ್ ಪಾಟೀಲ್, ಮಾಜಿ ಶಾಸಕ ಜಗದೀಶ್ ಮೆಟಗೋಡ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲ್ಗಿ ಈ ಮೂವರು ಒಂದೇ ವಾಹನದಲ್ಲಿ ಕುಳಿತು ನಗು ಬೀರಿರುವ ಫೋಟೋ ಹಲವಾರು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದ್ದು, ಕ್ಷೇತ್ರದ ಮತದಾರರಲ್ಲಿ ಈ ಮೂವರನ್ನ ಒಂದೇ ವೇದಿಕೆಯಲ್ಲಿ ಕಂಡು ಅಚ್ಚರಿ ಮೂಡಿಸಿದ್ದಂತೂ ಸತ್ಯ. ಬೆಳಗಾವಿಯ ಲೋಕಸಭೆಯ ಬಿಜೆಪಿಯ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಆದಾಗಿನಿಂದ ಬಿಜೆಪಿಯ ಹಾಗೂ ಜೆಡಿಎಸ್ ಹೈಕಮಾಂಡ್ ಆಜ್ಞೆಯಂತೆ ಎಲ್ಲ ಜಿಲ್ಲಾ ಹಾಗೂ ತಾಲೂಕಿನ ನಾಯಕರುಗಳು ಜಂಟಿಯಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಅಂತೆಯೇ ಬೈಲಹೊಂಗಲ ಕ್ಷೇತ್ರದ ತುಂಬಾ ಪ್ರಚಾರ ಕಾರ್ಯ ಆರಂಭಿಸಿರುವ ಈ ಮೂವರು ನಾಯಕರುಗಳನ್ನ ಕಂಡು ಮತದಾರರಂತೂ ಖುಷಿಯಾಗಿದ್ದಾರೆ. ಕ್ಷೇತ್ರದ ತುಂಬಾ ಪ್ರಭಾವಿ ನಾಯಕರುಗಳಾದ ಈ ಮೂವರು ಇವರ ಓಡಾಟದಿಂದ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿಯ ಹವಾ ಜೋರಾಗಿ ಕಾಣ್ತಿದೆ. ಬಿಜೆಪಿಯ ನಾಯಕರೊಬ್ಬರು ಹೇಳಿದ ಹಾಗೆಯೇ ಜಗದೀಶ್, ವಿಶ್ವನಾಥ್, ಶಂಕರ್ ಈ ಮೂರು ಸಾಕ್ಷಾತ್ ಶಿವನ ನಾಮಗಳಾಗಿದ್ದು, ಈ ಮೂವರು ಬಲದಿಂದ ಈ ಬಾರಿ ಬೈಲಹೊಂಗಲ ಮತಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಬಿಜೆಪಿ ಪಡೆದು ಗೆಲ್ಲಲಿದೆ ಎಂದು ತಿಳಿಸಿದ್ದಾರೆ. ಅದು ಏನೇ ಆಗಲಿ, ಈ ಮೂವರನ್ನ ಒಂದೇ ವೇದಿಕೆಯಲ್ಲಿ ನೋಡಿ ಮತದಾರರಂತೂ ಫುಲ್ ಖುಷಿಯಾಗಿದ್ದಾರೆ. ಆದರೆ ಈ ದೋಸ್ತಿ ಕೇವಲ ಲೋಕಸಭೆ ಎಲೆಕ್ಷನ್ಗೆ ಮೀಸಲಾಗಿದೆ ಎನ್ನುವ ಪ್ರಶ್ನೆಯಂತೂ ಎಲ್ಲರನ್ನೂ ಕಾಡುತ್ತಿದೆ.